ಎಲ್ಲರಿಗೂ ವಣಕಂ, ವೆಲ್ಕಮ್ ಬ್ಯಾಕ್. ಏನು ಬಿಸಿಲು. ನಾನೇನೋ ಫಸ್ಟ್ ಮಳೆ ಬಿದ್ದಿರುತ್ತೆ, ಇನ್ನು ಒಂಚೂರು ತಣ್ಣಗಾಗಿರುತ್ತೆ ಅಂದ್ಕೊಂಡೆ. ಬಟ್ ತಮಿಳ್ನಾಡಲ್ಲಿ ಇನ್ನೂ ಸಮ್ಮರೇ ನಡೀತಾ ಇರೋದು. ಯಾರ್ಯಾರು KSRTC ಬಸ್ ಮೇಲೆ ಕಂಪ್ಲೇಂಟ್ ಮಾಡ್ತಿರೋ ಈ ಬಸ್ನೆಲ್ಲ ನೋಡಿ ಒಂದ್ಸಲಿ. ಅಯ್ಯೋ, ಇದು ಕೇರಳ ಬಸ್ನು ನೋಡಿ ಒಂದ್ಸಲಿ. ಟೆಂಪ್ರೇಚರ್ ಎಷ್ಟಿರ್ಬೋದು ಇಲ್ಲಿ? ಯಾವುದು, ಇಟ್ಸ್ ಜಸ್ಟ್ 36. ಅದೇ ನಾನು ಹೇಳ್ದಂಗೆ ಫುಲ್ ಬ್ಲ್ಯಾಕ್ ಕಲರ್ ಹಾಕ್ಕೊಂಡಿರೋದ್ರಿಂದ ತಡ್ಕೊಳಕ್ಕಾಗಲ್ಲ ಪಶ್ಯಕ್ಕೆ. ನೋಡಿ, ನೆಡು ರೋಡಲ್ಲಿ ನಕ್ಕನ ಹಾಕ್ಬಿಡು ಬಸ್ನ. ಪೆಟ್ರೋಲ್ ಬೇರೆ ಹಾಕಿಸ್ಬೇಕು. 181 ಕಿಲೋಮೀಟ್ರು ಇಲ್ಲಿಂದ ತಾಂಜಾವೂರು. ಕರೆಕ್ಟಾಗಿ ನಂಗೆ ನನ್ನ ತಲೆಯಲ್ಲಿ ಏನು ನೋಡ್ತಿದೆ ಅಂತ ಹೇಳಬೇಕು ಅಂದರೆ, ಒಂದೊಂದ್ಸಲಿ ಅನಿಸ್ತಿದೆ ಇವಾಗ ಬೇಕಿತ್ತ ಈ ಟ್ರಿಪ್ಪು ಇವಾಗ. ಬಟ್ ಹೇಳ್ದಂಗೆ ಧನುಷ್ಕೋಡಿನ ಕ್ಯಾನ್ಸಲ್ ಮಾಡ್ತಿದ್ದೀನಿ. ಇಲ್ಲಿಂದ ಇನ್ನೊಂದು 250 ಕಿಲೋಮೀಟರ್ಸ್ ಆಗುತ್ತೆ. ಸೊ 250 ಅಲ್ಲಿಂದ ತಾಂಜಾವೂರಿಗೆ ಹೋಗೋಷ್ಟರಲ್ಲಿ ಎಕ್ಸ್ಟ್ರಾ 500 ಕಿಲೋಮೀಟರ್ಸ್ ಆ್ಯಡ್ ಆಗುತ್ತೆ. ಹಾಗಾಗಿ ಕ್ಯಾನ್ಸಲ್ ಪಣ್ಣಿರ್ಕೋ. ಮೈಸೂರು ಒಂದು ವೇಳೆ ಡೆವಲಪ್ ಆಗದಿದ್ದರೆ ಹೆಂಗಿರ್ತಿತ್ತೋ ಆ ಥರ ಇದೆ ಈ ಸಿಟಿ. ಆದರೂ ಐ ಶುಡ್ ಟೆಲ್ ದಿಸ್, ಮೈಸೂರು ಹ್ಯಾಸ್ ರೂಯಿನ್ಡ್ ಎವ್ರಿಥಿಂಗ್ ಫಾರ್ ಮಿ ನಾವು. ಮೈಸೂರಲ್ಲಿದ್ದರೆ ಎಲ್ಲಿರೋಕ್ಕೂ ಮನ್ಸು ಬರಲ್ಲ ಬೇರೆ ಕಡೆ. ನಮ್ಮ ಮೈಸೂರು. ನಂಗೆ ಅನ್ಸೋ ಪ್ರಕಾರ ನಾವು ಯಾವುದೋ ಹೈವೇಗೆ ಆಲ್ರೆಡಿ ಬಂದಿದ್ದೀವಿ. ಮಧುರೈ ತಾಂಜಾವೂರು ಹೈವೇನೇ ಇರಬೇಕಿದು. ಬಟ್ ಒಂದು ವಿಷಯ ಮಾತ್ರ ಹೇಳಬೇಕು ಗುರು, ಮೈಸೂರು ಅದ್ರ ಪೀಕ್ ಟೈಮಲ್ಲೂ ಇಷ್ಟು ಬಿಸಿ ಇರಲಿಲ್ಲ ಈ ಸಮ್ಮರಲ್ಲಿ. ಪ್ರಾಪರ್ ಸಮ್ಮರ್ ಟೈಮಲ್ಲಿ ಬಂದುಬಿಟ್ಟಿದ್ದೀನಿ, ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಪೆಟ್ರೋಲ್ ಹಾಕ್ಸ್ಬಿಡೋಣ, ಬ್ಲಿಂಕ್ ಆಗ್ತಿದೆ. ಒಂದು ವಿಷಯ ಹೇಳ್ಬೇಕು ಆ್ಯಕ್ಚುಲಿ, ಬಸ್ಸಲ್ಲಿ ಟ್ರೈನಲ್ಲಿ ಎಲ್ಲ ಟ್ರಾವೆಲ್ ಮಾಡಿದ್ರೆ ಒಂದು ಅರ್ಧಕ್ಕಿಂತ ಜಾಸ್ತಿ ಎಕ್ಸ್ಪೆನ್ಸಸ್ ಉಳಿಸ್ಬೋದು ನೀವು. ಬಿಕಾಸ್ ಬೈಕಲ್ಲಿ ಆಗೋ ಎಕ್ಸ್ಪೆನ್ಸಸ್ಸೇ ಬಂದುಬಿಟ್ಟು ಪೆಟ್ರೋಲ್ದು. ಅದು ಬಿಟ್ಟು ಬೇರೆ ಏನೋ ಜಾಸ್ತಿ ಎಕ್ಸ್ಪೆನ್ಸಸ್ ಆಗೋಲ್ಲ. ಬಟ್ ನಿಮ್ಗೊಂದು ಸೆನ್ಸ್ ಆಫ್ ಫ್ರೀಡಮ್ ಅನ್ನೋದಿರುತ್ತೆ ಬೈಕಲ್ಲಿ. ಅಣ್ಣ ಆಗಿರಕ್ಕೆ ಲೆಟ್ಸ್ ಗೋ. ಸ್ಮಾಲ್ ಚೇಂಜ್ ಇನ್ ದ ಪ್ಲ್ಯಾನ್ ಆ್ಯಕ್ಚುಲಿ. ನಾನಿವಾಗ ತಾಂಜಾವೂರು ಹೊರಟಿದ್ದೆ, ಬಟ್ ಅಲ್ಲೇ ಒಂದು 50 ಕಿಲೋಮೀಟರ್ಸ್ ಡಿವಿಯೇಷನ್ ತೊಗೊಂಡ್ರೆ ನಿಮಗೆ ಶ್ರೀರಂಗಂ ಟೆಂಪಲ್ ಸಿಗುತ್ತೆ. ಅದು ಒಂದು ಸಖತ್ತಾಗಿರೋ ಟೆಂಪಲ್ ಕಾಂಪ್ಲೆಕ್ಸ್. ಅದನ್ನು ನೋಡ್ಕೊಂಡು ಹಂಗೆ ಹೋಗೋಣ ಅಂತ ಅಂದಿವೆ. ಒಳಗೆ ಹೋಗೋಕ್ಕಾಗುತ್ತಾ ಇಲ್ವೋ ಸೆಕೆಂಡ್ರಿ, ಬಟ್ ಅಟ್ಲೀಸ್ಟ್ ನೋಡ್ಕೊಂಡು ಹೋಗೋಣ. ಒಂದು ಚಿಕ್ಕ ಬ್ರೇಕ್. ಅಣ್ಣ ಹೋಣ ಅಂತ ನೀರು ಕುಡಿತೀಯಾ? ಬಾರ ಇಲ್ಲಿ. ಮಾತಾಡುವ ಬಾರ ಬಗಿಲೆ. ಆಗಿನ ಕಾಣ್ತಾ ಇದ್ದೆ ಕಡಿಕೊಳ್ಳಿ ಜೋರ. ಇದು ಯಾಕೋ ಏನೋ ಮಾಡಂಗೈತೆ ನನಗೆ ಇವಾಗ. ಅವಾಗಿಂದ ಬಂದು ಫುಲ್ ಇನ್ಸ್ಪೆಕ್ಟ್ ಮಾಡ್ತಾವ್ರೆ ಸರು. ಯಾಕೆ ಸರ್? ಅಣ್ಣ ಎನ್ನಾಚಿ ಅಣ್ಣ ಎಲ್ಲ ನೆಲ್ಲ ಇರಕ್ಕ ನೋಡ್ಬೇಡ, ಗುರಾಯಿಸೋದು ನೋಡ್ರೆ ಭಯ ಆಯ್ತದೆ. ಕೇರಳದಲ್ಲಿ 30 ಕಿಲೋಮೀಟ್ರ್ ದೂರ ಇದ್ರೇ 1.5 ಗಂಟೆ ತೋರಿಸೋದು. 30-40 ಕಿಲೋಮೀಟ್ರ್ ದೂರ ಇದ್ರೇ. ಅಂಥದ್ರಲ್ಲಿ ಇಲ್ಲಿ ಮಳೆ ಬೇರೆ ಬಂತು, ಕ್ರೇಜಿ. ಅಂಥದ್ರಲ್ಲಿ ಇಲ್ಲಿ ಬರೀ 90 ಕಿಲೋಮೀಟ್ರಿಗೆ ಬರೀ 1.5 ಗಂಟೆ. ಅಬ್ಬಾ ತಣ್ಣಗಾಯ್ತಪ್ಪ. ಅಲ್ಲಿ ಕಾಣಿಸ್ತಿದೆಯಾ ಅಲ್ಲಿ ಹೆಂಗೆ ಬೀಳ್ತಾ ಇದೆ ಮಳೆ? ಆ ಮಳೆ ಲೆಜಿಟ್ ಬೀಳ್ತಾ ಇರೋದು ಕಾಣಿಸ್ತಿದೆ ಮೋಡದಿಂದ. ಕ್ರೇಜಿ ಅಲ್ವಾ? ಆ ಪಾಟ್ ಅಷ್ಟೇ ಮಳೆ ಬೀಳ್ತಾ ಇದೆ ಅಲ್ಲಿ. ರೋಡ್ ತಿರುಗ್ಬಿಟ್ಟು ಅಲ್ಲೇ ಹೋಗ್ತಿದೆ ನೋಡಿ, ಸಕ್ಕತ್ತಾಗ್ಬಿಟ್ಟಿದೆ ಇಲ್ಲಿ ಮಳೆ. ಅಯ್ಯೋ ಬಿದ್ದಿದೆ ಅಲ್ಲ, ಬೀಳ್ತಾ ಇದೆ. ಈ ಥರ ಹೋಗೋದಲ್ವ? ಅಂತೂ ಮಳೆ ಬಂದಿದ್ದು ಒಳ್ಳೇದಾಯಿತು. ಸೆಕೆ ತಡಿಯೋಕ್ಕಾಗ್ತಿರ್ಲಿಲ್ಲ ನನಗಂತೂ. ಒದ್ದೆ ಆದರೂ ಪರವಾಗಿಲ್ಲ, ಜೀವ ಹೋದಾಗಿತ್ತು ಸೆಕೆಯಲ್ಲಿ. ಅಲ್ಲಿ ಒಂದು ಅಂಗಡಿನೂ ಇಲ್ವಲ್ಲಪ್ಪ. ಈರೇನು ಬೇಡ, ಮಳೆ ಇಷ್ಟ ಇದೆ ಕೈಗೆಲ್ಲ. ಒದ್ದೆ ಆಗ್ಬಿಟ್ಟು ಆಲ್ರೆಡಿ. ಅಯ್ಯೋ ದೇವ್ರೆ ಇದೇನಿದು? ಅಬ್ಬಾ ಆಯಿತು. ರೈಡಿಂಗ್ ಜಾಕೆಟ್ ಎಲ್ಲ ಒದ್ದೆ ಗುರು. ಒದ್ದೆ ಒಂದು ಸ್ವೆಟರ್ ಇಲ್ವಲ್ಲಪ್ಪ ಇಲ್ಲಿ. ದೇವ್ರೇ ಏನಿದು? ಬ್ರೇಕ್ ಇದಾಗಿಲ್ಲ. ವಾಸ್ ನಾಟ್ ರೆಡಿ ಫಾರ್ ಆಲ್ ದಿಸ್. ಈ ರೇಂಜಿಗೆ ಬರೋದ ಮಳೆ? ಬಿಸಿ ಅಂತ ಸಾಯ್ತಿದ್ದೆ ನಿಜ. ಆದರೂ ಅಯ್ಯೋ, ರೇನ್ ಕವರು ಅದೆಲ್ಲ ಓವರ್ ಕಾನ್ಫಿಡೆನ್ಸೆಲ್ಲ ಬ್ಯಾಗಲ್ಲಿ ಹಾಕ್ಬಿಟ್ಟಿದೆ. ಮಳೆ ತಾನೇ ಏನು ಬರೋಲ್ಲ ಅಂತ. ಈ ರೇಂಜಿಗೆ ಬಂದ್ಬಿಡ್ತಲ್ಲ ಗುರು ಮಳೆ. ರೈಡಿಂಗ್ ಜಾಕೆಟ್ ಎಲ್ಲ ಒದ್ದೆ. ಹೋಗೋಕ್ಕೆ ನಿಜವಾಗ್ಲೂ ಮೀಟ್ರ್ ಬರ್ತಿಲ್ಲ ನನಗೆ, ಇನ್ನೇನಾದ್ರು ಮಳೆ ಸಿಕ್ಬಿಟ್ರೆ ಅಂತ. ಅದು ಯಾವ್ದು ಬಂಡ್ ಧೈರ್ಯದ ಮೇಲೆ ಹೋಗ್ತಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ. ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಓವರ್ಲಿ. ನಿಜವಾಗ್ಲೂ ಇಲ್ಲಿಂದ ಓಡೋಕ್ಕೆ ಮೀಟ್ರ್ ಬರ್ತಿಲ್ಲ. ಏನು ಗುರು, ಅಲ್ಲಿಂದ ಒಂದೇ ಒಂದು ಶೆಲ್ಟ್ರ್ ಸಿಕ್ಕಿಲ್ಲ ನನಗೆ ನಿಲ್ಸೋಕ್ಕೆ. ಬಾಯಿಗೆ ಬರ್ಸ್ಬಿಡ್ತು ಮಳೆ ಅಂತೂ. ಮುಂದೆ ನೋಡೋಕ್ಕೆ ಭಯ ಆಗ್ತಿತ್ತು ನನಗೆ. ಕಾಣಿಸ್ತಾನೆ ಇರಲಿಲ್ಲ ಫಸ್ಟ್ ಆಫ್ ಆಲು. ಆ ರೇಂಜಿಗೆ ಮಳೆ.
ಹೋಪ್ಫುಲಿ ಸ್ವಲ್ಪ ಬಿಸಿಲು ಬಂದರೆ ಎಲ್ಲ ಒಣಗಿರುತ್ತೆ ತಂಜಾವೂರಿಗೆ ಹೋಗಿ ಮುಟ್ಟೋಷ್ಟರಲ್ಲಿ. ಚೆನ್ನಾಗೈತೆ. ಈಗ ಮೈಯೆಲ್ಲ ಒದ್ದೆ ಬರೀ ಶೆಕೆ ಆಗ್ತಿದ್ದಿದ್ದು ಇದು ಶೆಕೆ ಆಗ್ತಿದ್ದಿದ್ದು ನಿಂತ್ಬಿಟ್ಟು ಇವಾಗ ಚಳಿ ಆಗುತ್ತೆ ಈಗ. ಅದಕ್ಕೆ ಯಾರು ನಾನು ಮಾಡಿದ ಮಿಸ್ಟೇಕ್ಗಳನ್ನ ಮಾಡಬೇಡಿ. ಲಾಂಗೆಲ್ಲ ಹೋಗ್ತಾ ನಾನೆಲ್ಲ ಹಿಂದೆಗಡೆ ಬ್ಯಾಗಲ್ಲಿ ಕೆಳಗಡೆ ತಿರುಗ್ಬಿಟ್ಟೆ. ತಮಿಳ್ನಾಡು ತಾನೇ ಏನು ಮಳೆ ಬರುತ್ತೆ ಅಂತ ಈ ರೇಂಜಿಗೆ ಕಿತ್ಕೊಂಡು ಹೊರದು ಬಿಡೋದ ಮಳೆ. ಮುಂದೆಗಡೆ ಮೋಡ ನೋಡಿದ್ರೆ ಇನ್ನೂ ಭಯ ಆಗ್ತಿದೆ ನನಗೆ. ಮಾತಾಡೋಕ್ಕೂ ಆಗ್ತಿಲ್ಲ ಚಳಿಗೆ. ಈಗ ಸಖತ್ತಾಗಿ ಕಾಣ್ತಿದೆಯಲ್ಲ. ಇವಾಗ ಎಲ್ಲೇ ನಿಲ್ಸಿದ್ರು ಫಸ್ಟ್ ಚೆಕ್ ಮಾಡ್ಕೊಳ್ಳೋದು ಎಲ್ಲ ಬ್ಯಾಗ್ ಇದೆಯಾ, ಬ್ಯಾಗಲ್ಲಿ ಎಲ್ಲ ಇದೆಯಾ. ಅದೊಂದು ಇನ್ಸಿಡೆಂಟ್ ಆಗಿದ್ರೆ ಹಂಗೆ ಕೇರ್ಲೆಸ್ಸೇ ಇರುವೆ ಅನಿಸುತ್ತೆ. ಏನು ಇನ್ಸಿಡೆಂಟು ಅಂತ ಕೇಳಿದ್ರೆ ಹಿಂದಿನ ವ್ಲಾಗಲ್ಲಿದೆ, ನೋಡಿದವ್ರಿಗೆಲ್ಲ ಗೊತ್ತಿರುತ್ತೆ. ಬ್ಯಾಗ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದೆ ನಾನು. ನಾವು ವಿ ಆರ್ ಅಫಿಷಿಯಲಿ ಇನ್ ದ ತಿರುಚಿ ಡಿಸ್ಟ್ರಿಕ್ಟ್. ಏನೇ ಹೇಳಿ ಇವರು ನೆಕ್ಸ್ಟ್ ಲೆವೆಲ್ ಬಿಸಿ ಇದೆ. ಬಟ್ ಫುಲ್ಲು ಒದ್ದೆ ಆಗಿರೋದ್ರಿಂದ, ಒದ್ದೆ ಆಗಿದ್ದೆ ಎಲ್ಲ ಡ್ರೈ ಆಯಿತು ಆಲ್ಮೋಸ್ಟು. ಒದ್ದೆ ಆಗಿರೋದ್ರಿಂದ ತಣ್ಣಗೆ ಹೋಗ್ತಿದ್ದೀನಿ. ಬಾಯ್ಗೆ ಬಂದಿತ್ತು ಗುರು. ಓಕೆ ರೈಟ್ ಅಂತ. ಓ ಗೋಪುರ ಕಾಣಿಸ್ತಿದೆ. ಓ ಕ್ರೇಜಿ ಇದೆ. ಮೈ ಗಾಡ್, ವಾಟ್ ಅ ಬ್ಯೂಟಿಫುಲ್ ಗೋಪುರ. ನೋಡ್ತಿದ್ರೇನೆ ಜುಮ್ ಅಂತಿದೆ. ಯಪ್ಪ, ಟ್ರೂಲಿ ಬ್ಲೆಸ್ಡ್ ಅಂದ್ಕೊಳ್ಳಿ. ಅವಾಗಿಂದ ಮೂರು ಸುತ್ತೊಡೆದೆ ಗುರು ಇಲ್ಲಿ. ಆಮೇಲೆ ಹೋಗಿ ಗೊತ್ತಾಯಿತು ಇದ್ರ ಒಳಗಡೆನೆ ಹೋಗ್ಬೋದು ಟೂ ವೀಲರು ಅಂತ. ಟೂ ವೀಲರ್ ಹಿಂಗೆ ಹೋಗ್ಬೋದಂತೆ ಒಳಗೆ. ವಾವ್, ಬಟ್ ಯಾರ್ ಇದೇನು ಗಾಡಿ ಯಾಕೋ ದೇವಸ್ಥಾನದ ಒಳಗೆ ಹೋಗಂಗೈತಲ್ಲ. ಸರಿ, ಇನ್ನೇನು ನೋಡಾಯ್ತಲ್ಲ ಶ್ರೀರಂಗಮ್ಮ. ಒಳಗೋಗಿ ದರ್ಶನ ಮಾಡೋಷ್ಟು ಟೈಮ್ ಇದೆ. ಬಟ್ ಇವು ಬ್ಯಾಗೇಜ್ನೆಲ್ಲ ಎಲ್ಲಿಡೋದು ಅದೆಲ್ಲ ಯೋಚನೆ ಮಾಡಿಲ್ಲ. ಸುಮ್ಮನೆ ಅದೆಲ್ಲ ಯೋಚನೆ ಮಾಡೋಕ್ಕೂ ಸ್ವಲ್ಪ ಇಷ್ಟ ಆಗಿಲ್ಲ, ಸುಮ್ಮನೆ ಹೊರಟ್ಬಿಟ್ಟೆ. ಆಮೇಲೆ ಡ್ರೋನ್ ಶಾಟ್ಸ್ ತೆಗಿಯೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಲೋಕಲ್ಸ್ ಇಂಟರ್ವ್ಯೂನ್ ಆಗಿಬಿಟ್ರು. ಒಂದು 2-3 ಜನ ಹೇಳಿದ್ಮೇಲೆ ಸುಮ್ಮನೆ ಆಗಬೇಕಲ್ವ. ಡ್ರೋನ್ ಹಾರಿಸಿಲ್ಲ ಅದಕ್ಕೆ. ಅಂದರೆ ಡ್ರೋನ್ ಹಾರ್ಸೋಕ್ಕಾಗಿಲ್ಲ ಅನ್ನೋದೊಂದು ಬಿಟ್ಟರೆ ಬೇರೆ ಎಲ್ಲ ಪೀಸ್ಫುಲ್. ಬಿಕಾಸ್ ಸಮ್ ಪೀಪಲ್ ಆರ್ ಸ್ಕೇರ್ಡ್ ಆಫ್ ಇಟ್ ಮ್ಯಾನ್. ಲೈಕ್ ಎಕ್ಸ್ಪ್ಲೈನ್ ಮಾಡಿದ್ರೆ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್. ಸೊ ಯಾ, ವಾಟ್ ಎವರ್ ಇಟ್ ಈಸ್, fine. Next station is Tanjavur. It's 58 kilometers from here. 1 hour. ಹೋಟೆಲ್ ಆಲ್ರೆಡಿ ನಾನು ಮಧುರೈಯಲ್ಲಿ ಮಾಡಿದ ಮಿಸ್ಟೇಕ್ ಮಾಡಿಲ್ಲ. ಯಾಕಂದರೆ ಆಲ್ರೆಡಿ ಕಾಲ್ ಮಾಡಿ ಅಫೋರ್ಡೆಬಲ್ ಹೋಟೆಲ್ಸ್ ಏನಾದ್ರು ಇದೆಯಾ ಏನು ಕತೆ ಅಂತೆಲ್ಲ ವಿಚಾರಿಸ್ಕೊಂಡು ಸಾರ್ಟ್ ಆಗಿದೆ. ತಂಜಾವೂರಲ್ಲಿ ಮೋಸ್ಟ್ಲಿ ತಪ್ಪಿದ್ರೆ 2 ದಿನ ಇರ್ಬೋದು ನಾನು. ಸೇ ಬಾಯ್ ಟು ದ ಹೈವೇ. ಬಂದ್ವಿ ತಂಜಾವೂರಿಗೆ. ದಿಸ್ ವಾಸ್ ಒನ್ಸ್ ದ ಕ್ಯಾಪಿಟಲ್ ಆಫ್ ದ ಇಂಪೀರಿಯಲ್ ಚೋಳಾಸ್ ಅಂತ ಏನಿದ್ರಲ್ಲ, ಅವ್ರದ್ದು ರಾಜಧಾನಿ ಆಗಿತ್ತಿದು. ಅವ್ರ ಬಗ್ಗೆ ಹೇಳ್ತೀನಿ, ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ನೋಡುವ ಹೆಂಗಿದೆ ಅಂತ ರೂಮ್ ಫಸ್ಟು.